ದಕ್ಷಿಣ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಜನವರಿ 12ರಿಂದ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ನಮೋ ಮಹಾರಾಷ್ಟ್ರ ಆಯಿತು, ಆಂಧ್ರ ಪ್ರದೇಶ್, ಕೇರಳನೂ ನಿನ್ನೆ ಆಯಿತು. ಇಲ್ಲೆಲ್ಲವೂ ಕೂಡ ಯಾತ್ರೆಯನ್ನ ಮುಂದುವರಿಸಿದ್ದಾರೆ. ಪ್ರಮುಖ ದೇವಾಲಯಗಳ ದರ್ಶನವನ್ನ ಪಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಜನವರಿ 19ರಿಂದ 3 ದಿನ ಕರುನಾಡು ಹಾಗೂ ತಮಿಳುನಾಡಿಗೂ ಕೂಡ ಭೇಟಿ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ನಾಳೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ತಮಿಳುನಾಡಿನ ರಾಮಾಯಣ ಸಂಬಂಧಿತ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಬಳಿಕ ಮತ್ತೆ ಮಹಾರಾಷ್ಟ್ರಕ್ಕೂ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಒಂದು ಕಡೆ ಉತ್ತರ ಭಾರತದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ಉತ್ತರ ಭಾರತೀಯರ, ಇಡೀ ಭಾರತದ ಚಿತ್ತ ಅಲ್ಲಿದೆ. ಇಲ್ಲಿ ದಕ್ಷಿಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ದಾರೆ. ಹಾಗಾದ್ರೆ ಏನಿದರ ಅರ್ಥ, ಯಾಕೆ ಹೀಗೆ? ಸಭಾ, ಉತ್ತರ ಭಾರತದಲ್ಲಿ ಈಗ ಶ್ರೀರಾಮಲಲ್ಲಾನ ಘೋಷಣೆಗಳು, ಅದರ ಜೊತೆಗೆ ಬರೀ ಎಲ್ಲ ನೋಡಿದ್ರು ಸಹಿತ ಆ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಯಾವಾಗ ಶ್ರೀರಾಮಚಂದ್ರ ರಾಮಗರ್ಭಗುಡಿಯಲ್ಲಿ ಏನಂತಂದ್ರೆ ಪ್ರತಿಷ್ಠಾಪನೆ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದಕ್ಷಿಣ ಭಾರತವನ್ನ ಪ್ರವಾಸ ಮಾಡ್ತಿದ್ದಾರೆ. ದಕ್ಷಿಣ ಭಾರತ ಪ್ರವಾಸದಲ್ಲಿ ಇರುವಂತಹ ಏನಂದ್ರೆ ಕಾರಣ ಏನು ಅಂದ್ರೆ, ಶ್ರೀರಾಮಚಂದ್ರ ಎಲ್ಲೆಲ್ಲಿ ಹೋಗಿದ್ದ, ಕಾಡಿನ 14 ವರ್ಷಗಳ ವನವಾಸದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನಂದ್ರೆ ದೇವಾಲಯಗಳಾಗಿದ್ದಾವೆ, ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ರಾಮಾಯಣದ ಏನಂದ್ರೆ ಸ್ಟೋರಿಗಳು ಎಲ್ಲೆಲ್ಲಿ ಇದ್ದಾವೆ, ಎಲ್ಲಾ ಕಡೆ ಸಹಿತ ಅಂತಹ ಪ್ರಮುಖ ದೇವಸ್ಥಾನಗಳಿಗೆ ಈಗಾಗಲೇ ಭೇಟಿಯನ್ನು ಕೊಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಒಂದು ಮೊದಲನೇ ಬಾರಿಗೆ ಅಂದ್ರೆ 11 ದಿವಸಗಳ ಇದು ಪ್ರಾಣ ಪ್ರತಿಷ್ಠಾಪನೆಯ ಏನಂದ್ರೆ ವ್ರತ ಶುರು ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಮಹಾರಾಷ್ಟ್ರದ ಪಂಚವಟಿಯ ಕಲಾರಾಮ ದೇವಸ್ಥಾನದಿಂದ ಅವರು ಏನಂದ್ರೆ ತಮ್ಮ ಯಾತ್ರೆಯನ್ನ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂತ್ಕೊಂಡು ಭಜನೆಯನ್ನ ಮಾಡ್ತಾರೆ. ಶ್ರೀರಾಮಚಂದ್ರ ಮತ್ತೆ ಸೀತಾಮಾತೆ ಲಕ್ಷ್ಮಣ ಮೂವರು ಸಹಿತ ಈ ಪಂಚವಟಿಯಲ್ಲಿ ಅತಿ ಹೆಚ್ಚು ತಮ್ಮ ವನವಾಸದ ಸಂದರ್ಭದಲ್ಲಿ ಕಳೆದಿರ್ತಕ್ಕಂತಹ ಸ್ಥಳದ ಏನಂದ್ರೆ ಮಹಿಮೆಯನ್ನ ಇಡೀ ದೇಶಕ್ಕೆ ಸಾರುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಅವರು ತಮಿಳುನಾಡು ಆಗಿರ್ಬೋದು ಅಥವಾ ನಿನ್ನೆ ಕೇರಳ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕಕ್ಕೂ ಸಹಿತ ನಾಳೆ ಬರ್ತಾರೆ. ಒಟ್ಟು 3 ದಿವಸಗಳ ಕಾಲ ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಪ್ರವಾಸವನ್ನ ಕೈಗೊಳ್ಳುತ್ತಾರೆ ಅನ್ನುವಂತಹ ಮಾಹಿತಿನೂ ಸಹಿತ ಗೊತ್ತಾಗ್ತಾ ಇದೆ. ಇದು ಧಾರ್ಮಿಕ ವಿಚಾರವಾಗಿ ಸಂಬಂಧಪಟ್ಟಂತ ಆದ್ರೆ, ಇನ್ನೊಂದು ರಾಜಕೀಯ ವಿಚಾರವೂ ಸಹಿತ ಇದಕ್ಕೆ ತಳಕು ಹಾಕೊಳ್ತಾ ಇರುವಂತಹ ವಿಚಾರಗಳು ಸಹಿತ ಗೊತ್ತಾಗ್ತಾ ಇದೆ. ಯಾಕಂದ್ರೆ 2019ರಲ್ಲಿ 130 ಕ್ಷೇತ್ರಗಳ ಪೈಕಿ 29 ಕ್ಷೇತ್ರಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಈಗ ಮತ್ತೆ ಚುನಾವಣೆ ಬರ್ತಾ ಇದೆ 2024ರ ಸಂದರ್ಭದಲ್ಲಿ. ಆ 2024ರ ಚುನಾವಣೆಯ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 130ರಲ್ಲಿ 50 ಕ್ಷೇತ್ರವನ್ನಾದರೂ ಬಿಜೆಪಿ ಗೆಲ್ಲಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಈಗಾಗಲೇ ಬಿಜೆಪಿ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಒಂದು ಕಡೆಗೆ ಧಾರ್ಮಿಕ ವಿಧಿವಿಧಾನಗಳಿಂದ ಜನರನ್ನ ಸೆಳೆಯುವಂಥದ್ದು, ಮತ್ತೊಂದು ಕಡೆಗೆ ಪಾಲಿಟಿಕಲ್ ಸಹಿತ ಅದರ ಮೈಲೇಜ್ ಅನ್ನ 2024ರ ಚುನಾವಣೆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಏನಂದ್ರೆ 11 ದಿವಸಗಳ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಏನಂದ್ರೆ ಏನು ಶುರು ಆಗಿದ್ದಾವೆ, ಅಂದ್ರೆ ಅದರ ನೇಮ ನಿಷ್ಠೆಗಳೆಲ್ಲ ಶುರು ಆಗಿದ್ದಾವೆ. ಅದರ ಸಂದರ್ಭದ ವಿಚಾರವನ್ನ ಇಟ್ಕೊಂಡು ಈಗ ದಕ್ಷಿಣ ಭಾರತದ ಪ್ರವಾಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವೂ ಸಹಿತ ಗೊತ್ತಾಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.